46,000 ಡೆಡ್ಲಿ ಲೈನ್ಸ್ಗಳು ಓಪನ್ ಆಗಿದೆ. ಹಾಗಾದ್ರೆ ಪ್ರತಿನಿತ್ಯ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ನಾವು ಜೀವಂತವಾಗಿ ಚೆನ್ನಾಗಿ ಆರೋಗ್ಯವಾಗಿ ವಾಪಸ್ ಬಂದ್ರೆ ಅದೇ ಗ್ರೇಟ್ ಅನ್ನೋ ಲೆಕ್ಕದಲ್ಲಿ. ಹಾಗಾದ್ರೆ ಏನ್ ನಡೀತಿದೆ ನಿಮ್ಮ ಮುಂದೆ ಇಡ್ತೀವಿ. ವಿದ್ಯುತ್ ಅವಘಡದಲ್ಲಿ ತಾಯಿ ಮಗು ಬಲಿಯಾದ್ರು, ನಿರ್ಲಕ್ಷ್ಯ ವಹಿಸಿದ್ದಾರೆ ಬೆಸ್ಕಾಂನವರು. ವಿಸ್ತಾರ ನ್ಯೂಸ್ ನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯದ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇವತ್ತು ಈ ಮುಂಜಾನೆ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸಾರ್ವಜನಿಕರ ಜೀವ ಬಲಿ ತೆಗೆದುಕೊಳ್ಳೋಕೆ ಕಾಯ್ತಾ ಇದ್ದಾರಾ ಬೆಸ್ಕಾಂನವರು ಅನ್ನುವ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಇಂಧನ ಸಚಿವರಿಗೆ ಯಾಕೋ ಈ ಸಮಸ್ಯೆಯ ಗಂಭೀರತೆ ಅರ್ಥ ಆಗ್ತಂಗೆ ಕಾಣಿಸ್ತಾ ಇಲ್ಲ. ಜನ ಸಾಯ್ತಿದ್ದಾರೆ, ಅವರು ಮಾಡದೇ ಇರೋ ತಪ್ಪಿಗೆ, ಇನ್ಯಾರದ್ದೋ ನಿರ್ಲಕ್ಷ್ಯಕ್ಕೆ. ಹೋಗ್ಲಿ, ಹಂಗಾಯ್ತಲ್ಲ, ಎಚ್ಚೆತ್ಕೊಂಡ್ರ. ವಿಸ್ತಾರ ನ್ಯೂಸ್ ನಮ್ಮ ಕ್ಯಾಮ್ರಾ ಬೆಂಗಳೂರು ಸಿಟಿನಲ್ಲಿ ಎಲ್ಲಾ ಕಡೆ ಓಡಾಡಕ್ ಶುರು ಮಾಡಿದ್ವಿ. ಬೆಸ್ಕಾಂ ಆ ದುರಂತದಿಂದ ಇಲಾಖೆ ಎಚ್ಚೆತ್ಕೊಂಡಿದ್ಯಾ? ಡೆಡ್ಲೈನ್ ಇತ್ತು, ಡೆಡ್ಲೈನ್ ಕೂಡ ಮುಗಿತು, ಆದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಇಂಧನ ಸಚಿವರು ಇದನ್ನ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಿಲ್ಲ ಸಮಸ್ಯೆ ಗಂಭೀರತೆಯನ್ನ. ಡೆಡ್ಲಿ ಸ್ಪಾಟ್ ಸರಿಯಾಗೋ ತನಕ ವಿಸ್ತಾರ ನ್ಯೂಸ್ನ ಈ ಅಭಿಯಾನ ನಿಲ್ಲಲ್ಲ. ಹಾಗಾಗಿ ನಾವು ಶುರು ಮಾಡಿದ್ದೀವಿ ಅಭಿಯಾನ. ಸರಿ ಮಾಡಿ, ನಮ್ಮನ್ನ ಉಳಿಸಿ, ನಮ್ಮನ್ನ ರಕ್ಷಿಸಬೇಕು ಅಂತ. ಬೆಂಗಳೂರಿನ ಹಲವಾರು ಕಡೆ ವಿಸ್ತಾರ ನ್ಯೂಸ್ ನಮ್ಮ ಕ್ಯಾಮೆರಾ ಹಿಡಿದು ನಾವು ಹೊರಟ್ವಿ. ಹೇಗಿದೆ ಪರಿಸ್ಥಿತಿ ನೋಡೋಣ. ಬೆಸ್ಕಾಂನವರು ಈ ಥರದ್ದು ಬೇರೆ ಬೇರೆ ಕಡೆ ಇದ್ರೆ ಅದನ್ನ ಸರಿಪಡಿಸಿದ್ದಾರಂತ. ಈ ದೃಶ್ಯ ಇದೆಯಲ್ಲ, ಇದನ್ನ ನೋಡಿದ್ರೆ ಬಹಳ ಒಟ್ಟು ಹೊಡೆದು ಬಿಡುತ್ತೆ. ಆ ಹೆಣ್ಮಗು ಏನ್ ಮಾಡಿತ್ತು, ಆ ತಾಯಿ ಏನ್ ಮಾಡಿದ್ಲು, ಆರಾಮಾಗಿ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ನಡ್ಕೊಂಡು ಹೋಗ್ತಿದ್ರು ಫುಟ್ಪಾತ್ ಮೇಲೆ. ಆದ್ರೆ ಆ ಕರೆಂಟ್ ಕಟ್ ಆದಂತಹ ವೈರ್ ಏನಿದೆ ಅದು ಅವರ ಜೀವವನ್ನ ಬಲಿ ತೆಗೆದುಕೊಂಡು ಬಿಡ್ತು. ಡೆಡ್ ಲೈನ್ ಮುಗಿದಿದೆ ಬೆಂಗಳೂರಿನಾದ್ಯಂತ. ಹಾಗಾದ್ರೆ ಬೆಸ್ಕಾಂ ಸಿಬ್ಬಂದಿಗಳು ಎಚ್ಚೆತ್ಕೊಂಡ್ರ ಇನ್ಯಾವತ್ತೂ ಈ ತರದ ಅವಘಡಗಳು ಮರುಕಳಿಸಬಾರದು ಅನ್ನೋ ರೀತಿಯಲ್ಲಿ ಅವರು ಆಕ್ಷನ್ ತಗೊಂಡಿದ್ದಾರ. ವಿಸ್ತಾರ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಹೇಳಿದ್ವಿ ನಾವು. ಆಗ ಗೊತ್ತಾಗಿದ್ದು, ಅಯ್ಯೋ ಇಲ್ಲ, ಇನ್ಯಾವತ್ತೋ ಇನ್ನೆಲ್ಲೋ ಇನ್ಯಾರದ್ದೋ ಬಲಿ ತೆಗೆದುಕೊಳ್ಳೋದಕ್ಕೆ ಕಾಯ್ತಾ ಇದೆ ಅಂತ. ಹಾಗಾದ್ರೆ ಏರಿಯಾ ಯಾವುದು? ಕೆನ್ ಇಮ್ಯಾಜಿನ್, ಸಾವಿರ ಗಟ್ಟಲೆ ಡೆಡ್ಲಿ ಸ್ಪಾಟ್ ಇದೆ ಅಂದ್ರೆ ಎಲ್ಲಿ ಬೇಕಾದ್ರೂ ಇರ್ಬೋದು ರೀ. ಬರ್ತಾ ಇದೆ ನೋಡಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಕಾಡ್ಗೋಡಿ ಹತ್ರ ಮೃತಪಟ್ಟಿದ್ರು ತಾಯಿ ಮಗು. ಈ ಸಂದರ್ಭದಲ್ಲಿ ಅಪಾಯದ ಅಂಚಿನಲ್ಲಿರುವಂತಹ ಲೇನ್ ಸರ್ವೆ ಭರವಸೆ ಕೊಟ್ಟಿದ್ರು. ಹಾಗಾದ್ರೆ ಭರವಸೆ ಏನಾಯ್ತು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಡಿಸೆಂಬರ್ 31ಕ್ಕೆ ಎಲ್ಲ ಸರಿ ಮಾಡ್ಬಿಡ್ತೀವಿ ನಾವು. ಇದು ಅವ್ರು ಭರವಸೆ ಕೊಟ್ಟಿದ್ದು. ಇನ್ಯಾವತ್ತು ಈ ತರದ ಘಟನೆ ಮರುಕಳಿಸಲ್ಲ. ಡಿಸೆಂಬರ್ 31 ಡೆಡ್ ಲೈನ್ ಮುಗೀತು. ಹೊಸ ವರ್ಷಕ್ಕೆ ಎಂಟ್ರಿ ಕೊಟ್ಟಿದ್ದು ಆಯ್ತು. ಡೇಂಜರ್ ಟ್ರಾನ್ಸ್ಫಾರ್ಮರ್ಗಳು ಸರಿ ಮಾತ್ರ ಆಗಿಲ್ಲ. ಅಪಾಯದ ಅಂಚಿನಲ್ಲಿರುವಂತಹ ವಿದ್ಯುತ್ ಲೈನ್ ಸರಿಪಡಿಸುವ ಭರವಸೆ ಕೊಟ್ಟರು. ಆದ್ರೆ ಚಳಿ ಅಲ್ವಾ, ಸ್ವಲ್ಪ ಜಾಸ್ತಿ ಎರಡೆರಡು ಕಂಬಳಿ ಹೊತ್ಕೊಂಡು ಮಲಗಿದ್ರೆ, ಮರೆತು ಮಲಗಿದ್ದರೆ ಈಗ ಮತ್ತೆ ಎದ್ದೊಳಿಸ್ಬೇಕಲ್ಲ. ನಮ್ ಕೆಲಸ ಅದೇ, ಜನಪರವಾಗಿರ್ಬೇಕು, ಸರಿಯಾದ ಮಾಹಿತಿ ಕೊಡಬೇಕು, ನಿಖರ ಮತ್ತು ಜನಪರ. ವಿಸ್ತಾರ ನ್ಯೂಸ್. ಹಾಗಾದ್ರೆ ಹೇಗಿದೆ ಪರಿಸ್ಥಿತಿ ಅಂತ ವಾಸ್ತವ ಸ್ಥಿತಿಗೆ ಹೋದ್ವಿ ನಾವು. ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಬೆಳವಣಿಗೆ ಅಂತ ಬೆಂಗಳೂರಿನಾದ್ಯಂತ ಎಲ್ಲ ವಲಯಗಳು ವಿಸ್ತಾರ ನ್ಯೂಸ್ ನನ್ನ ಸಾಧ್ಯಗಳು ಕ್ಯಾಮ್ರಾ ತಗೊಂಡು ಹೊರಟ್ರು ನೋಡಬೇಡ ಅಂತ. ಅಪಾಯಕಾರಿ ಸ್ಪಾಟ್ಗಳು ನಮಗೆ ಕಾಣಿಸೋಕೆ ಶುರುವಾಯಿತು. ಬಲಭಾಗದ ತೋರಿಸ್ತಾ ಇದ್ದೀವಿ ಅದನ್ನ. ಜಾರಿದ್ದಾರೆ, ನಿದ್ರೆಗೆ ಜಾರಿದ್ದಾರೆ ಅನಿಸ್ತಾ ಇದೆ ಬೆಸ್ಕಾಂ ಅಧಿಕಾರಿಗಳು. ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯ ಬಟಾಬೈಲ ಕಾಣಿಸ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.